ದೆಹಲಿಯಲ್ಲಿ ಬ್ಲಾಸ್ಟ್ ಮಾಡೋಕೆ ನಡೆದಿದ್ದು ಎಂತ ಪ್ಲಾನ್ ಗೊತ್ತಾ? ಒಂದಲ್ಲ ಎರಡಲ್ಲ 6 ಕಡೆಗಳಲ್ಲಿ ಸ್ಕೆಚ್ ಹಾಕಿದ್ರ ಟೆರರಿಸ್ಟ್. ಹಿಂದಿನ ಪ್ರತೀಕಾರಕ್ಕೆ ಮುಂದಾಗಿದ್ದಂತಹ ಶಂಕಿತ ಉಗ್ರರು. ಬಾಬ್ರಿ ಮಸೀದಿ ಧ್ವಂಸಕ್ಕೂ ದೆಹಲಿ ಬ್ಲಾಸ್ಟ್ಗೂ ಇದೆಯಾ ಲಿಂಕ್? ನೋಡಿ, ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಹೊಸ ಟ್ವಿಸ್ಟ್ಗಳು ಸಿಗ್ತಾನೆ ಇದೆ. ಇದೀಗ ಒಂದಲ್ಲ ಎರಡಲ್ಲ 6 ಕಡೆಗಳಲ್ಲಿ ಸ್ಕೆಚ್ ಅನ್ನ ಹಾಕಿದ್ರು ಟೆರರಿಸ್ಟ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಹಿಂದಿನ ಪ್ರತೀಕಾರಕ್ಕೆ ಶಂಕಿತ ಉಗ್ರರು ಮುಂದಾಗಿದ್ರು. ಬಾಬ್ರಿ ಮಸೀದಿ ಧ್ವಂಸಕ್ಕೂ ದೆಹಲಿ ಬ್ಲಾಸ್ಟ್ಗೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗವಾಗ್ತಾ ಇದೆ. ಬಾಬ್ರಿ ಮಸೀದಿ ಧ್ವಂಸದ ಪ್ರತೀಕಾರಕ್ಕೆ ದೆಹಲಿಯಲ್ಲಿ ಸ್ಫೋಟವಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಹಾಗಿದ್ರೆ ಯಾವ ಭಾಗವನ್ನ ಇವರು ಯಾವ ಸ್ಥಳಗಳನ್ನ ಟಾರ್ಗೆಟ್ ಆಗಿ ಮಾಡ್ಕೊಂಡಿದ್ರು? ಎಷ್ಟು ಜನರ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೆ ತಯಾರಿಗಳಾಗಿತ್ತು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಈಗಾಗಲೇ ಉಮರ್ ಸಾವನ್ನಪ್ಪಿದ್ದಾನೆ. ಈ ಒಂದು ಕಾರು ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಉಮರೇ ಕಾರು ಚಾಲಕರಾಗಿ ಕಾರನ್ನು ಡ್ರೈವ್ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಅಲ್ಲಿ ಒಂದು ಪಾರ್ಕ್ ಇತ್ತು. ಆ ಪಾರ್ಕ್ನಲ್ಲಿ ಕಾರನ್ನ ಪಾರ್ಕ್ ಮಾಡಿ 1 ಗಂಟೆಗಳ ಕಾಲ ಸುತ್ತಮುತ್ತ ಓಡಾಟವನ್ನ ಮಾಡಿದ್ದಾನೆ ಈ ಉಗ್ರ. ಈ ಹಿನ್ನೆಲೆಯಲ್ಲಿ ಇದೀಗ ಆತ ಎಲ್ಲೆಲ್ಲಿ ಓಡಾಟವನ್ನ ಮಾಡಿದ್ದ, ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿದ್ದ, ಮತ್ತೆ ಒಂದು ಡೈರಿಯೂ ಕೂಡ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಆ ಡೈರಿಯಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಲಾಗಿದೆ, ಯಾವ ಭಾಗವನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಬಾಬರಿ ಮಸೀದಿ ಧ್ವಂಸದ ಪ್ರತೀಕಾರಕ್ಕೆ ದೆಹಲಿಯಲ್ಲಿ ಸ್ಫೋಟವನ್ನ ಮಾಡಲಾಗಿದ್ಯಾ? ಬಾಬರಿ ಮಸೀದಿ ಧ್ವಂಸವಾದ ದಿನವೇ ಸ್ಫೋಟಿಸೋದಕ್ಕೆ ಒಂದಷ್ಟು ಪ್ಲಾನ್ಗಳನ್ನ ಕೂಡ ಇವರು ಮಾಡಿಕೊಂಡಿದ್ರು. ಡಿಸೆಂಬರ್ 6, 1992ರಂದು ಅಯೋಧ್ಯೆಯಲ್ಲಿ ನಡೆದಿದ್ದಂತಹ ಬಾಬ್ರಿ ಮಸೀದಿ ಧ್ವಂಸ, ಅದರಂತೆ ಮುಂದಿನ ತಿಂಗಳು 6ರಂದು ದೆಹಲಿಯಲ್ಲಿ ಸ್ಫೋಟಕ್ಕೆ ಸಂಚನ್ನ ರೂಪಿಸಿದ್ರು. ಆದರೆ ಹರಿಯಾಣದಲ್ಲಿ ಹಲವರು ಅರೆಸ್ಟ್ ಆಗ್ತಾ ಇದ್ದಂತೆ ಗಾಬರಿಯಿಂದ ಮೊನೆಯ ಬ್ಲಾಸ್ಟ್ ಮಾಡಿಸ್ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಕೆಂಪುಕೋಟೆ, ಇಂಡಿಯಾ ಗೇಟ್, ಕಾನ್ಸ್ಟಿಟ್ಯೂಷನ್ ಕ್ಲಬ್, ರೈಲ್ವೆ ನಿಲ್ದಾಣ, ಗೌರಿಶಂಕರ ದೇವಾಲಯ, ಶಾಪಿಂಗ್ ಮಾಲ್ ಧ್ವಂಸಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಅನ್ನೋದು ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿಗೆ ಇವರು ಕೆಂಪುಕೋಟೆಯನ್ನ ಟಾರ್ಗೆಟ್ ಮಾಡ್ಕೊಂಡಿರ್ಲಿಲ್ಲ ಅನ್ನೋದು ಒಂದು ವಿಚಾರ ಬಯಲಿಗೆ ಬರ್ತಾ ಇದೆ. ಇವರು ಟಾರ್ಗೆಟ್ ಮಾಡಿಕೊಂಡಿದ್ದು ಬಾಬರಿ ಮಸೀದಿಯನ್ನ ಯಾವ ರೀತಿಯಾಗಿ ಧ್ವಂಸ ಮಾಡಿದ್ರಲ್ಲ ಡಿಸೆಂಬರ್ 6ನೇ ತಾರೀಕು 1992ರಂದು ಅಯೋಧ್ಯೆಯಲ್ಲಿ ನಡೆದಿತ್ತಲ್ಲ ಬಾಬರಿ ಮಸೀದಿ ಧ್ವಂಸ, ಅದೇ ರೀತಿಯಾಗಿ ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ 6ರಂದು ದೆಹಲಿಯಲ್ಲಿ ಸ್ಫೋಟವನ್ನ ಮಾಡಬೇಕು ಅಂತ ಹೇಳಿ ಸಂಚನ್ನ ರೂಪಿಸಿದ್ರು. ಆದರೆ ನೋಡಿ, ಯಾವಾಗ ಹರಿಯಾಣದಲ್ಲಿ ಈ 29 kg ಒಂದು ಸ್ಫೋಟಕ ಅಂಶವನ್ನ ತಮ್ಮ ವಶಕ್ಕೆ ಪಡೆದುಕೊಂಡ್ರು, ಅವತ್ತಿನ ದಿನವೇ ಸಂಜೆಯೇ ಇವರು ಟಾರ್ಗೆಟ್ ಅನ್ನ ಮಾಡಿ ಬ್ಲಾಸ್ಟ್ ಅನ್ನ ಮಾಡ್ತಾರೆ. ಸೊ ಅದು ನೋಡಿ, ಅಲ್ಲಿ ಈ ಹರಿಯಾಣದಲ್ಲಿ ಅರೆಸ್ಟ್ ಆಗ್ತಾ ಇದ್ದಂತೆ ಇಲ್ಲಿ ಇವರಿಗೆ ಕಕ್ಕಾಬಿಕ್ಕಿ ಆಗ್ಬಿಟ್ಟಿದ್ದಾರೆ. ಏನ್ ಮಾಡೋದು, ವಾಟ್ ನೆಕ್ಸ್ಟ್, ಏನ್ ಮಾಡೋದು ಅನ್ನೋದು ಗೊತ್ತಾಗಿಲ್ಲ, ಗಾಬರಿ ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಮೊನೆಯೇ ಬ್ಲಾಸ್ಟ್ ಮಾಡಿದ್ದಾರೆ 10ನೇ ತಾರೀಕು. ದೆಹಲಿಯಲ್ಲಿ ಕೆಂಪುಕೋಟೆ, ಇಂಡಿಯಾ ಗೇಟ್, ಕಾನ್ಸ್ಟಿಟ್ಯೂಷನ್ ಕ್ಲಬ್, ರೈಲ್ವೆ ನಿಲ್ದಾಣ ಮತ್ತೆ ಗೌರಿಶಂಕರ ದೇವಾಲಯ, ಶಾಪಿಂಗ್ ಮಾಲ್ ಅನ್ನ ಧ್ವಂಸ ಮಾಡಬೇಕು ಅಂತ ಹೇಳಿ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರಂತೆ.